ದಿನಾಂಕ 21/9/2025 ಮಧ್ಯರಾತ್ರಿ 2:30 ಸುಮಾರಿಗೆ ಅತಿವೃಷ್ಟಿ ಮಳೆಯಿಂದ ಯಡ್ರಾಮಿ ಪಟ್ಟಣದ ಸ್ಥಳೀಯ ನಿವಾಸಿಯಾದ ಸೈಫನ್ ಸಾಬ್ ಎಲ್ಗಾರ್ ಇವರ ಮನೆಯ ಗೋಡೆ ಕುಸಿದು ಬಿದ್ದು 17 ವರ್ಷದ ಬಾಲಕಿಯಾದ ಸಾನಿಯಾ ಎಲ್ಗಾರ್ ಅವರು ಮೃತಪಟ್ಟಿರುತ್ತಾರೆ. ಇನ್ನು 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ಮನೆಗೆ ಮೂಲ ಆಧಾರ ಸ್ತಂಭವಾಗಿದ್ದ ಮಗಳನ್ನ ಕಳೆದುಕೊಂಡ ಕುಟುಂಬ ಈಗ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಇಂತಹ ಘಟನೆಯಾಗಿ 4 ದಿನಗಳು ಕಳೆದರೂ ಕೂಡ ಸ್ಥಳೀಯ ಶಾಸಕರು ಆದಂತಹ ಡಾಕ್ಟರ್ ಅಜಯ್ ಸಿಂಗ್ ರವರು ಮೃತಪಟ್ಟ ಕುಟುಂಬಕ್ಕೆ ಯಾವುದೇ ರೀತಿ ಸಾಂತ್ವನವನ್ನ ಹೇಳದೆ ಅವರಿಗೆ ಯಾವುದೇ ರೀತಿ ಪರಿಹಾರವನ್ನ ನೀಡದೇ ಇರುವುದರಿಂದ ಈ ಮಾಧ್ಯಮದ ಮೂಲಕ ಅವರಿಗೆ ತಿಳಿಯಪಡಿಸುವುದೇನೆಂದರೆ ತಕ್ಷಣವೇ ಶಾಸಕರು ಬಂದು ಮೃತ ಕುಟುಂಬಕ್ಕೆ ಭೇಟಿಯನ್ನ ನೀಡಿ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವ ಜೊತೆಗೆ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಕೆಲಸ ಕೊಡಿಸುವುದರ ಮೂಲಕ ಆ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಬೇಕು ಹಾಗೂ ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯದಿಂದ ಕುಟುಂಬಕ್ಕೆ ನಿವೇಶನ ನೀಡಿ ಮನೆ ಮಂಜೂರು ಮಾಡಬೇಕು ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಸಾರ್ವಜನಿಕರಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಆ ಕುಟುಂಬಕ್ಕೆ ಮಾಡಬೇಕು. ಒಂದು ವೇಳೆ ಶಾಸಕರು ಭೇಟಿ ವಿಳಂಬವಾದರೆ ಯಡ್ರಾಮಿ ಪಟ್ಟಣದ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಅಮೀರ್ ಪಟೇಲ್ ಚಿಂಚೋಳಿ ಹಾಗೂ ವಿಶ್ವನಾಥ್ ಪಾಟೀಲ್, ಬಸವರಾಜ್ ಹುಗಾರ್, ಮಲ್ಲು ಪೂಜಾರಿ, ಶಫೀಮುಲ್ಲಾ ಧಕನಿ, ಲಾಳೆಸಾಬ್ ಮುನಿಯಾರ್, ಚಂದ್ರು ಮಲ್ಲಾಸಾಬ್ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ವರದಿಗಾರರು ಶ್ಯಾಮ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಕಲಬುರಗಿ. ಹಣ ಕೂಡ ಬರುವಂತಹ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕಾಗಿ ತಾವು ಬೇಗನೆ ಯಡ್ರಾಮಿ ನಗರಕ್ಕೆ ಬಂದು ಒಂದು ಭೇಟಿ ಕೊಡಬೇಕು. ಯಾಕೆಂದರೆ ಯಡ್ರಾಮಿ ತಾಲೂಕು ಸಮಸ್ಯೆಗಳ ಗೂಡಾಗಿದೆ. ನಾವು ತಮ್ಮ ತಂದೆಯವರನ್ನು ಕೂಡ ಒಂದು 45-50 ವರ್ಷದಿಂದ ಒಂದು ಆರಿಸಿ ಕಳಿಸ್ತಾ ಇದ್ರು, ಯಾವುದೇ ಸಮಸ್ಯೆಗಳು ಬಗೆಹರಿಲ್ಲ ಅನ್ನುವಂತ ಒಂದು ಮಾತನ್ನು ಹೇಳಿ ಒಂದು ಆ ಕುಟುಂಬಕ್ಕೆ ಸಾಂತ್ವನ ನೀಡಲೇಬೇಕು. ನೀಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಊರಿನ ಎಲ್ಲ ಒಂದು ತಾಲೂಕಿನ ಜನರು ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗ್ತದೆ ಅಂತ ತಮ್ಮ ಮನವಿ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ತಾವು ಬೇಗನೆ ಆ ಕುಟುಂಬಕ್ಕೆ ಸಾಂತ್ವನ ನೀಡಲೇಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಬಡ ಕುಟುಂಬದ ಒಂದು ಪುಟ್ಟ ಮಗು ಅಂದರೆ 17 ವರ್ಷದ ಮಗು ಸಾವನ್ನಪ್ಪಿದ್ದು ತಾಲೂಕಿನ ಎಲ್ಲ ಜನತೆ ಸಾಂತ್ವನ ಹೇಳಿದರೂ ಕೂಡ ಮನುಷ್ಯತ್ವ ಇಲ್ಲದ ಒಬ್ಬ ಶಾಸಕರು ನಮ್ಮ ಜೇವರ್ಗಿ ತಾಲೂಕಿಗೆ ಇದ್ದು, ಯಾಕೆಂದರೆ ಅವರು ನಾವು ಅಲ್ಪಸಂಖ್ಯಾತರ ಜೊತೆಗಿದ್ದೀವಿ, ಹಿಂದೂ ಜೊತೆಗೆ ಇದ್ದೀವಿ, ನಾವೆಲ್ಲರ ಜೊತೆಗೆ ಇದ್ದೀವಿ, ನಾವೆಲ್ಲರೂ ಒಂದೇ ಅನ್ನುವ ಭಾವ ಇಟ್ಟುಕೊಂಡು ಆ ಭಾವ ಒಳಗಡೆ ಹೊರತು ಅದೇ ನಂತರದಲ್ಲಿ ಆ ಹಾಲು ಬೆಳ್ಳಗಿದ್ರು ಅವನು ಬಣ್ಣ ಮನಸ್ಸಿನಾಗ ಏನದ ಅದು ಅವ್ನು ಕರಿಯ ಬಣ್ಣನ ಇದ್ದಂಗೆ ಶಾಸಕರು ಇವತ್ತು ನಮ್ಗೆ ನೋಡ್ಲಿಕ್ಕಂತಾರ. ಅವ್ರಿಗೆ ಒಂದೇ ಮಾತು, ಮನುಷ್ಯ ಸಾಯುವನ್ನ ಮನುಷ್ಯತ್ವ ಸಾಯೋದಿಲ್ಲ ಅನ್ನುವ ತಾವು ಬದುಕಬೇಕು. ನಮ್ಮ ಸಾರ್ವಜನಿಕರು ಯಾರೇ ಆಗಿರಲಿ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ನೋಡ್ತಾ ಇಲ್ಲ. ಇವತ್ತು ಆ ಬಡ ಕುಟುಂಬದ ಮಹಿಳೆಯರು ಸಾಂತ್ವನ ಬಂದು ಹೇಳ್ತೀವಿ, ನಾವು ಬುಧವಾರ ಬರ್ತೀನಿ, ಮಂಗಳವಾರ ಬರ್ತೀನಿ, ಸೋಮವಾರ ಬರ್ತೀನಿ, ಅಲ್ಲಿವರೆಗೆ ಕಾಯಿಲೆ ಕುಂದ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಬಡ ಕುಟುಂಬ ಪೂರ್ತಿ ಮನೆ ಬಿಟ್ಟು ಹೊರಗದಾರ. ತಾವು ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಸರ್ಕಾರದಿಂದ ಏನು ಅನುದಾನ ಬರ್ತದೆ ಅದನ್ನು ಕೊಡಬೇಕು. ತಮ್ಮ ವೈಯಕ್ತಿಕವಾಗಿ ತಾವು ಧನ ಸಹಾಯ ಮಾಡಬೇಕು, ಸಾಂತ್ವನವನ್ನು ಹೇಳಬೇಕು, ಮತ್ತು ಅವರಿಗೆ ಮನೆ ಮಂಜೂರು ಮಾಡಿಕೊಡ್ಬೇಕು, ಮನೆ ಕಟ್ಟಲು ತಾವು ನೋಡ್ಬೇಕು. ಯಾಕಂದ್ರೆ ಇವತ್ತು ಅತಿವೃಷ್ಟಿಯಿಂದ ಸಾಕಷ್ಟು ಮನೆಗಳು ಹಾಗೆ ಆಗಿವೆ. ಅದರಿಂದ ತಾವೆಲ್ಲ ನೋಡಿಕೊಂಡು ಈ ಒಂದು ಸಮಸ್ಯೆಯನ್ನು ತಾವು ಬಗೆಹರಿಸದೇ ಇದ್ದರೆ ಇಡೀ ತಾಲೂಕಾದ್ಯಂತ ಎಲ್ಲ ನಾವು ಸಾರ್ವಜನಿಕರು ಕೂಡಿಕೊಂಡು ತಮ್ಮ ವಿರುದ್ಧ ಉಗ್ರವಾದ ಹೋರಾಟ ನಾವು ಮಾಡ್ತೀವಂತ ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಆಗ್ರಹಿಸ್ತೇನೆ. ಯಡ್ರಾಮಿ ಪಟ್ಟಣದಲ್ಲಿ ಅತಿವೃಷ್ಟಿ ಮಳೆಯಿಂದ ಸಂಭವಿಸಿರುವಂಥ ಘಟನೆ ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ದಿನಾಂಕ 21/9/2025 ಮಧ್ಯರಾತ್ರಿ 2:30 ಸುಮಾರಿಗೆ ಸೈಫನ್ ಸಾಬ್ ಎಲ್ಗಾರ್ ಇವರ ಮನೆಯ ಗೋಡೆಯನ್ನು ಕುಸಿದು ಆ ಮನೆಯಲ್ಲಿ 5 ಮಕ್ಕಳಲ್ಲಿ 17 ವರ್ಷದ ಮಗು ಸಾನಿಯಾ ಎನ್ನುವ ಹೆಣ್ಣು ಮಗಳು ಆ ಗೋಡೆಯ ಕುಸಿತಕ್ಕೆ ಒಳಪಟ್ಟು ಮೃತಪಟ್ಟಿರುತ್ತಾರೆ. ಉಳಿದ 4 ಜನರು ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವತ್ತಿಗೆ ಈ ಘಟನೆ ನಡೆದು 4 ದಿನಗಳಾದರೂ ನಮ್ಮ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಆ ಒಂದು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಮುಖಾಂತರ ಮತ್ತು ತಮ್ಮ ವೈಯಕ್ತಿಕ ಸಹಾಯಧನ ನೀಡೋದಾಗಲಿ ಯಾವುದೇ ಥರದ ಮಾಡಿರುವುದಿಲ್ಲ. ಇವತ್ತು ಈ ಪತ್ರಿಕಾ ಮಾಧ್ಯಮದವರಿಗೆ ನಾವು ಹೇಳೋದಿಷ್ಟೇ, ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಯಾವುದೇ ಒಂದು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆದಲ್ಲಿ ಅವರು ನ್ಯಾಯವನ್ನು ಕೊಡಿಸುವುದರಲ್ಲಿ
ಇದೆ, ನಾವು ಅವರ ಪರವಾಗಿದ್ದೀವಿ ಎಂಬುದು ವೇದಿಕೆ ಮೇಲೆ ಭಾಷಣವನ್ನು ಬಿಗಿಯುವಂತ ಶಾಸಕರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಶಾಸಕರೇ, ನಮ್ಮ ಒಂದು ಮುಸ್ಲಿಂ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿ ಈ ದುರ್ಘಟನೆಯಾಗಿ ಇವತ್ತಿಗೆ 4 ದಿನ ಕಳೆದರೂ ತಾವು ನಮ್ಮ ಯಡ್ರಾಮಿ ಪಟ್ಟಣಕ್ಕೆ ಭೇಟಿ ನೀಡಿ ಆ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಲಿಲ್ಲ. ಮತ್ತು ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯ ಮುಖಾಂತರ ನಾನು ಹೇಳಲು ಬಯಸುತ್ತೇನೆ, ನೀವು ಯಾವುದೇ ವಿಳಂಬ ಮಾಡದೆ ನಾಳೆ ಬಂದು ಆ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳುವುದರ ಮುಖಾಂತರ ಅವರಿಗೆ ವೈಯಕ್ತಿಕವಾಗಿ ತಮ್ಮ ಸಹಾಯಧನವಾಗಿ 25 ಲಕ್ಷ ರೂಪಾಯಿ ಪರಿಹಾರ ನೀಡಲೇಬೇಕು. ಮತ್ತು ಆ ಒಂದು ಕುಟುಂಬದ ಒಂದು ಬೆನ್ನೆಲುಬಾಗಿ ನಿಂತ ಒಂದು ಮಗಳು, ಅದೇ ಒಂದು ಮಗಳಿನ ಆಧಾರದ ಮೇಲೆ ಬದುಕುತ್ತಿದ್ದ ಅದೇ ಮಗಳು ಇವತ್ತು ಮರಣ ಹೊಂದಿರುವುದರಿಂದ ಆ ಕುಟುಂಬ ಬಹಳ ಚಿಂತಾಜನಕದಲ್ಲಿದೆ. ಶಾಸಕರೇ, ಆ ಕುಟುಂಬದ ಒಬ್ಬ ಮಗನನ್ನು ತಮ್ಮ ಸರ್ಕಾರಿ ಹುದ್ದೆಯಲ್ಲಿ ನೇಮಕ ಮಾಡಬೇಕು. ಇವತ್ತು ತಾಲೂಕು ಪಂಚಾಯತಿ ಆಗಿರ್ಬೋದು, ಪುರಸಭೆ ಪಂಚಾಯತಿ, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಅಥವಾ ತಹಶೀಲ್ದಾರ್ ಕಾರ್ಯಾಲಯ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರಿ ಹುದ್ದೆಯಲ್ಲಿ ಆ ಮಗುವನ್ನು ನೇಮಕ ಮಾಡಿಕೊಳ್ಳಬೇಕು. ಶಾಸಕರೇ, ತಾವು ಮುತರ್ಜಿ ವಹಿಸಿ ನೀವು ಏನಾದರೂ ಹಿಂದುಳಿದ ಪರವಾಗಿ ಇದ್ದಿದ್ದೇ ಆದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ತಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ. ಶಾಸಕರೇ, ತಾವು ಹಿಂದುಳಿದ ಪರವಾಗಿ ಇದ್ದೀರೆಂಬುದು ತೋರಿಸಲು ಇದೇ ಒಂದು ಕಾರಣ. ಯಾಕಂದ್ರೆ ಇವತ್ತಿಗೆ 4 ದಿನಗಳಾದರೂ ತಾವು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುವ ಕೆಲಸವನ್ನು ತಾವು ಮಾಡಿರುವುದಿಲ್ಲ. ಆದ ಕಾರಣ ಖಂಡಿಸ್ತಾ ಇದ್ದೇನೆ. ನಾನು ಪತ್ರಿಕಾ ಮಾಧ್ಯಮ ಗೋಷ್ಠಿಯಾಗಿ ನಮ್ಮ ಊರಿನ ಎಲ್ಲ ಸಾರ್ವಜನಿಕ ಮುಖಂಡರು ಈ ಪತ್ರಿಕಾ ಮಾಧ್ಯಮದಲ್ಲಿ ಭಾಗಿಯಾಗಿದ್ದಾರೆ. ಪಶ್ಚಾತ್ತೀತ, ಜಾತ್ಯತೀತ, ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲಾ ಸಮಾಜದವರು, ಎಲ್ಲಾ ಸಂಘಟನೆಯ ಅಧ್ಯಕ್ಷರುಗಳು, ನಮ್ಮ ಬಸವರಾಜ್ ಹುಗಾರರು, ಊರಿನ ಹಿರಿಯರು ಮತ್ತು ಎಲ್ಲರೂ ಈ ಪತ್ರಿಕಾ ಮಾಧ್ಯಮದಲ್ಲಿ ಭಾಗಿಯಾದವರು ಇಷ್ಟೇ. ಒಂದು ಬಡ ಕುಟುಂಬಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಒಂದು ನ್ಯಾಯ ಕೊಡಿಸೋಣ. ಏನಾದರೂ ನಾವು ಇದರಲ್ಲಿ ಭಾಗಿಯಾದರೆ ನಮಗೆ ಮಾನವತೆ ಯಾವುದೇ ಬೆಲೆ ಇರುವುದಿಲ್ಲ. ನಮಗೆ ಏನಾದರೂ ಮಾನವತೆ ಇದ್ದಿದ್ದೇ ಆದಲ್ಲಿ ನಾವು ನೀವೆಲ್ಲರೂ ಕೂಡಿ ಆ ಬಡ ಕುಟುಂಬ ಬೆನ್ನೆಲುಬಾಗಿ ನಿಂದ್ರೋಣ. ಶಾಸಕರೇ, ನಿಮಗೆ ಇನ್ನೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದು ನಮ್ಮ ಹೋರಾಟ ಅಂತ್ಯ ಅಲ್ಲ, ಇದು ಆರಂಭ ಅಂತ ಹೇಳ್ತಾ ಇದ್ದೇನೆ. ನೀವು ಏನಾದರೂ ಬಡ ಕುಟುಂಬಕ್ಕೆ ನಿಷ್ಕಾಳಜಿ ವಹಿಸುವ ಮುಖಾಂತರ ಯಾವುದೇ ಒಂದು ನೀವು ಅವರಿಗೆ ಗಮನ ಹರಿಸದೆ ಏನಾದರೂ ನಿರ್ಲಕ್ಷ್ಯದಿದ್ದರೆ ಇದೇ ಒಂದು ಎಲ್ಲಾ ಸಂಘಟನೆ ಅಧ್ಯಕ್ಷರ ಮುಖಾಂತರ ಹೇಳ್ತಾ ಇದ್ದೇನೆ. ನಾನು ಒಂದು ಊರಿನ ಮುಖಂಡ ಆಗಿರ್ಬೋದು, ಪಕ್ಷದ ಮುಖಂಡ ಆಗಿರ್ಬೋದು, ಮತ್ತೆ ಎಲ್ಲರೂ ಸಮ್ಮುಖದಲ್ಲಿ ಹೇಳುತ್ತಾ ಇದ್ದೀನಿ, ಏನಾದರೂ ನೀವು ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುವಲ್ಲಿ ವಿಳಂಬವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ರಸ್ತಾರೋಕ ಚಳುವಳಿ ಮಾಡುವುದು ಅನಿವಾರ್ಯ ಆಗುತ್ತದೆ ಎಂಬುವ ಮುಖಾಂತರ ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ ತಮಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ದಯಮಾಡಿ ತಾವು ತಮಗೆ ಬೇಡಿಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನಾಳೆ ಯಾವುದೇ ರೀತಿಯಲ್ಲಿ ತಾವು ನಾಳೆ ಗ್ರಾಮಕ್ಕೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮುಖಾಂತರ 25 ಲಕ್ಷ ರೂಪಾಯಿ ಪರಿಹಾರ ನೀಡಲೇಬೇಕು. ಶಾಸಕರೇ, ನೀವು ಏನಾದರೂ ಆ ಬಡ ಕುಟುಂಬಕ್ಕೆ 1 ಆಗಲಿ 2 ಆಗಲಿ 25 ಲಕ್ಷಕ್ಕಿಂತ ಕಡಿಮೆ ನೀವು ಏನಾದರೂ ಸಹಾಯಧನ ನೀಡುವುದಾಗಲಿ ನಮಗೆ ಅದಕ್ಕೆ ವಿರುದ್ಧ ಇದೆ. ನಾವು ಯಾವುದೇ ರೀತಿಯ ತಮ್ಮ ಸಹಾಯಧನ ಸ್ವೀಕರಿಸುವುದಿಲ್ಲ. ನೀವು ಕನಿಷ್ಠ ಪಕ್ಷ 25 ಲಕ್ಷ ರೂಪಾಯಿ ನೀಡಲೇಬೇಕು. ನೀವು ಏನಾದರೂ ಕಣ್ಣಿಗೆ ಮೆರೆಸುವ ಕೆಲಸ ಮಾಡಬಾರದು. ಅದಕ್ಕೆ ಏನಪ್ಪ ನಾವು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ನಾವು ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವ ಮುಖಾಂತರ ಮತ್ತು ಆ ಒಂದು ಕುಟುಂಬದ ಒಬ್ಬ ಸದಸ್ಯರನ್ನು ಸರ್ಕಾರಿ ಹುದ್ದೆಯಲ್ಲಿ ನೇಮಕ ಮಾಡಿ ಮಾನವೀಯತೆ ಮೆರೆಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.